ಅಸಹಜ ಲೈಂಗಿಕ ದೌರ್ಜನ್ಯದ ಪ್ರಕರಣದ ಆರೋಪಿಯಾಗಿರುವ ಸೂರಜ್ ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ಇದರ ಬೆನ್ನಲ್ಲೇ ದೇವೇಗೌಡರ ನಿವಾಸಕ್ಕೆ ರೇವಣ್ಣ ಅವರು ಆಗಮಿಸಿದ್ದಾರೆ. ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸೂರಜ್ ರೇವಣ್ಣ ಅರೆಸ್ಟ್ ಆಗಿದ್ದು ದೇವೇಗೌಡರ ನಿವಾಸಕ್ಕೆ ಇದೀಗ ತಂದೆ ರೇವಣ್ಣ ಅವರು ದೌಡಾಯಿಸಿದ್ದಾರೆ. ಫೋನ್ನಲ್ಲೇ ಈ ಸಂದರ್ಭದಲ್ಲಿ ಕೆಲ ಹೊತ್ತುಗಳ ಕಾಲ ಬ್ಯುಸಿ ಆಗಿದ್ದು ಕೂಡ ಕಂಡು ಬರುತ್ತೆ. ಪದ್ಮನಾಭನಗರದಲ್ಲಿರೋ ದೇವೇಗೌಡರ ನಿವಾಸಕ್ಕೆ ಆಗಮಿಸಿ ಮಗನ ಅರೆಸ್ಟ್ ಬೆನ್ನಲ್ಲೇ ಚರ್ಚಿಸುವಂತಹ ಹಿನ್ನೆಲೆಯಲ್ಲಿ ರೇವಣ್ಣ ಅವರು ಬಂದಿದ್ದಾರೆ. ಸದ್ಯ ರೇವಣ್ಣ ದೇವೇಗೌಡರ ಭೇಟಿಗೆ ಹೋಗೋದಕ್ಕೂ ಮೊದಲೇದಾಗಿ ಸುಮಾರು ಹೊತ್ತುಗಳ ಕಾಲ ಫೋನ್ನಲ್ಲಿ ಬ್ಯುಸಿ ಆಗಿದ್ರು. ಲಾಯರ್ ಜೊತೆಗೆ ಮಾತುಕತೆಯಲ್ಲಿ ನಿರತರಾಗಿದ್ರ ಏನು ಗೊತ್ತಿಲ್ಲ. ಮುಂದಿನ ಕಾನೂನಾತ್ಮಕ ಹೋರಾಟದ ಕುರಿತಾಗಿ ದೇವೇಗೌಡರ ಜೊತೆಗೆ ಚರ್ಚಿಸೋ ಸಲುವಾಗಿ ರೇವಣ್ಣ ಅವರು ಬಂದಿರುವಂತೆ ಕಾಣಿಸ್ತಾ ಇದೆ. ಇನ್ನು ಮೆಡಿಕಲ್ ಟೆಸ್ಟ್ಗೆ ಆರೋಪಿ ಸೂರಜ್ ರೇವಣ್ಣ ಅವರನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ. ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸೂರಜ್ ಅರೆಸ್ಟ್ ಆಗಿದ್ದು ಇದೀಗ ಅವರನ್ನ ಮೆಡಿಕಲ್ ಟೆಸ್ಟ್ಗಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಕೆಲವೇ ಹೊತ್ತುಗಳಲ್ಲಿ ಟೆಸ್ಟ್ಗೆ ಒಳಪಡಿಸ್ತಾರೆ. ಅವರಿಂದ ನನಗೆ ದೌರ್ಜನ್ಯ ಆಗಿದೆ, ಲೈಂಗಿಕವಾಗಿ ದೌರ್ಜನ್ಯ ಆಗಿದೆ ಅಂತ ಸಂತ್ರಸ್ತ ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಅರೆಸ್ಟ್ ಮಾಡಿಕೊಂಡು ನಂತರ ಈಗ ವೈದ್ಯಕೀಯ ತಪಾಸಣೆಗಾಗಿ ಪೊಲೀಸರ ಭದ್ರತೆಯೊಂದಿಗೆ ಸೂರಜ್ ರೇವಣ್ಣ ಅವರನ್ನ ಕರೆದುಕೊಂಡು ಹೋಗ್ಲಾಗ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ರಿ. ಕೆಲವೇ ಹೊತ್ತುಗಳಲ್ಲಿ ಈ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಲ್ಲ ಟೆಸ್ಟ್ಗಳನ್ನ ಮಾಡಲಾಗುತ್ತೆ, ಆ ಎಲ್ಲಾ ತಪಾಸಣೆಗಳನ್ನ ವೈದ್ಯರು ನಡೆಸಲಿದ್ದಾರೆ. ಯಾವೆಲ್ಲ ಟೆಸ್ಟ್ಗಳನ್ನ ಮಾಡಬೇಕಾಗುತ್ತೆ ಅನ್ನೋದರ ಬಗ್ಗೆ ವೈದ್ಯರಿಗೆ ಪೊಲೀಸರು ಮಾಹಿತಿಯನ್ನ ಕೊಡ್ತಾರೆ. ಅದರಂತೆ ವೈದ್ಯರು ಕೂಡ ತಪಾಸಣೆಯನ್ನ ನಡೆಸ್ತಾರೆ. ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಸೂರಜ್ಗೆ ಮೆಡಿಕಲ್ ಟೆಸ್ಟ್ಗಾಗಿ ಈಗ ಕರೆದುಕೊಂಡು ಹೋಗಲಾಗಿದೆ. ಸೂರಜ್ಗೆ ಶುಗರ್, ಬಿಪಿ, ಇಸಿಜಿ ಟೆಸ್ಟ್ ಅನ್ನ ಮಾಡಿಸ್ತಾರೆ. ಮತ್ತೊಂದು ಕಡೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಕೇಸ್ ಹಸ್ತಾಂತರ ಆಗಲಿದೆ. ಮೆಡಿಕಲ್ ಚೆಕಪ್ ಬಳಿಕ ಬೆಂಗಳೂರಿನತ್ತ ಸೂರಜ್ ಅವರನ್ನ ಕರೆದುಕೊಂಡು ಬರಲಿದ್ದಾರೆ. ಬೆಂಗಳೂರಿಗೆ ಕರೆತರೋ ನಿಟ್ಟಲ್ಲಿ ತನಿಖಾಧಿಕಾರಿ ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಅವರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. 4 ಗಂಟೆಯ ಹೊತ್ತಿಗೆ ಕೋರಮಂಗಲದ ಜಡ್ಜ್ ನಿವಾಸಕ್ಕೆ ಕರೆದುಕೊಂಡು ಹೋಗಿ ಜಡ್ಜ್ ನಿವಾಸದಲ್ಲಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಅವರನ್ನ ಮುಖಾಮುಖಿ ಭೇಟಿ ಮಾಡಿಸ್ತಾರೆ. ನಂತರ ನ್ಯಾಯಾಧೀಶರು ಈ ಬಗ್ಗೆ ಪೊಲೀಸರು ಯಾವ ರೀತಿಯಾದಂತಹ ಒಂದು ಮನವಿಯನ್ನ ಸಲ್ಲಿಕೆ ಮಾಡ್ತಾರೆ, ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ಬೇಕು ಅಂತ ಕೋರ್ತಾರೆ, ಅದರ ಆಧಾರದ ಮೇಲೆ ಅವರು ಇಂತಿಷ್ಟು ದಿನ ಅಂತ ಸೂಚನೆ ಕೊಟ್ಟು ಆದೇಶವನ್ನ ಕೊಡ್ತಾರೆ. ಆನಂತರದಲ್ಲಿ ಪೊಲೀಸರು ಕಸ್ಟಡಿಗೆ ಪಡೆದು ಇನ್ನಷ್ಟು ವಿಚಾರಣೆಯನ್ನು ನಡೆಸಲಿದ್ದಾರೆ. ಸದ್ಯ ಸೂರಜ್ ರೇವಣ್ಣ ಅವರನ್ನ ಹಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಬರಲಾಗಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಪೊಲೀಸರ ಭದ್ರತೆಯೊಂದಿಗೆ ಅವರನ್ನ ನೇರವಾಗಿ ಆಸ್ಪತ್ರೆಗೆ ಕರೆದುಕೊಂಡು ಬಂದ್ರು. ನಿನ್ನೆ ಸಂಜೆ 7:30ಕ್ಕೆ ಅವರು ಪೊಲೀಸ್ ಠಾಣೆಗೆ ಬಂದ್ರು. ತಮ್ಮ ವಿರುದ್ಧ ಈ ರೀತಿಯಾದಂತಹ ಬೆದರಿಕೆಗಳನ್ನ ಹಾಕಲಾಗ್ತಾ ಇದೆ, ಡಿಮಾಂಡ್ಸ್ ಗಳನ್ನ ಇಟ್ಟಿದ್ದಾನೆ ಈ ವ್ಯಕ್ತಿ ಅನ್ನುವಂತ ಹಿನ್ನೆಲೆ ಒಂದಷ್ಟು ಸಾಕ್ಷ್ಯಗಳನ್ನ ಕೊಡೋ ಸಲುವಾಗಿ ಪೊಲೀಸರ ಮುಂದೆ ಬಂದಿದ್ರು. ಆದ್ರೆ ಪೊಲೀಸರು ಅವರನ್ನ ವಿಚಾರಣೆಗಾಗಿ ಪಡೆದುಕೊಂಡು ನಂತರ ಬೆಳಗ್ಗೆ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಆದ ನಂತರದಲ್ಲಿ ವೈದ್ಯಕೀಯ ತಪಾಸಣೆ ಮಾಡಬೇಕಾಗತ್ತೆ. ಈ ವ್ಯಕ್ತಿ ಮಾನಸಿಕವಾಗಿ ದೈಹಿಕವಾಗಿ ಸ್ಟೇಬಲ್ ಆಗಿದ್ದಾರಾ, ಆರೋಗ್ಯ ಸ್ಥಿತಿಗತಿಗಳು ಹೇಗಿದೆ ಅಂತ ಮೊದಲೇದಾಗಿ ಬಿಪಿ, ಶುಗರ್, ಇಸಿಜಿ ಟೆಸ್ಟ್ ಗಳನ್ನ ಮಾಡ್ಕೊಳ್ತಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಈಗಷ್ಟೇ ಹಿಮ್ಸ್ ಆಸ್ಪತ್ರೆಗೆ ಕರೆತರಲಾಗಿದೆ. ಏನೆಲ್ಲ ಟೆಸ್ಟ್ ಗಳನ್ನ ಮಾಡ್ತಾರೆ, ಅಥವಾ ನಾರ್ಮಲಿ ಬಿಪಿ, ಶುಗರ್ ಟೆಸ್ಟ್ ಗಳನ್ನ ಮಾಡ್ಕೊಳ್ತಾರಲ್ಲ ಅದಷ್ಟೇ ಟೆಸ್ಟ್ ಗಳಾಗತ್ತಾ? ದಿವ್ಯ ಜೊತೆ ಏನು ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಈಗಾಗಲೇ ವಿಧಾನ ಪರಿಷತ್ ಸದಸ್ಯರಂತ ಡಾಕ್ಟರ್ ಸೂರಜ್ ರೇವಣ್ಣ ಅವರ ಬಂಧನವಾಗಿರ್ತಕ್ಕಂಥದ್ದು. ಇದಾದ ಬಳಿಕ ಸೆಂಟ್ ಪೌಲಸ್ ಠಾಣೆಯಲ್ಲಿ ಅವರು ನಿನ್ನೆ ರಾತ್ರಿ 7:30ರಿಂದ ಇಲ್ಲಿವರೆಗೂ ಸಹ ಇದ್ರು. ಇಲ್ಲಿಗೆ ತಿಂಡಿಯನ್ನು ತಂದು ಕೊಡಲಾಗಿತ್ತು. ಆ ನಂತರದಲ್ಲಿ ಇದೀಗ ಹಿಮ್ಸ್ಗೆ ಅವ್ರನ್ನ ಟೆಸ್ಟ್ಗೆ ವೈದ್ಯಕೀಯ ತಪಾಸಣೆಗೆ ಕರೆದುಕೊಂಡು ಹೋಗಿರ್ತಕ್ಕಂಥದ್ದು. ಮೊದಲು ಅವರಿಗೆ ಬಿಪಿ, ಶುಗರ್ ಹಾಗೂ ಇಸಿಜಿಯನ್ನು ಪರೀಕ್ಷೆಯನ್ನು ಮಾಡ್ತಾರೆ. ಆ ನಂತರದಲ್ಲಿ ಪೊಲೀಸರು ಅಲ್ಲಿಂದ ನೇರವಾಗಿ ಬೆಂಗಳೂರಿಗೆ ಕರೆದುಕೊಂಡು ಹೋಗ್ತಾರೆ. ಸಂಜೆ 4 ಗಂಟೆಗೆ ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ. ಆ ನಂತರದಲ್ಲಿ ಅವರು ಕಸ್ಟಡಿಗೆ ಕೇಳ್ತಾರೆ. ಆ ಕಸ್ಟಡಿಗೆ ಪಡೆದ ನಂತರ ಅವರ ವಿಚಾರಣೆ ನಡೀತದೆ. ನಂತರದಲ್ಲಿ ಮತ್ತೊಂದು ಬಾರಿ ಈ ಲೈಂಗಿಕ ದೌರ್ಜನ್ಯಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪರೀಕ್ಷೆಗಳನ್ನು ವೈದ್ಯಕೀಯ ತಪಾಸಣೆಯನ್ನ ಮಾಡಲಾಗ್ತದೆ. ಈಗ ಸದ್ಯಕ್ಕೆ ಡಾಕ್ಟರ್ ಸೂರಜ್ ರೇವಣ್ಣ ಏನಿದ್ದಾರೆ, ಈ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪದಲ್ಲಿ ಏನು ಸಿಲುಕಿಕೊಂಡಿದ್ರೆ ಅವ್ರನ್ನ ಹಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಈಗ ಅವರಿಗೆ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿರ್ತಕ್ಕಂಥದ್ದು. ಅದಾದ ಬಳಿಕ ಅವರು ನೇರವಾಗಿ ಬೆಂಗಳೂರಿಗೆ ತೆರಳುತ್ತಾರೆ. ಅಲ್ಲಿ ಯಾವೆಲ್ಲ ರೀತಿಯ ಕೋರ್ಟಲ್ಲಿ ಕಸ್ಟಡಿಗೆ ಎಷ್ಟು ದಿನ ನೀಡುತ್ತೋ ಅದಾದ ನಂತರ ಈ ಪ್ರಕರಣದ ತನಿಖೆ ಜೊತೆಗೆ ಆ ಪ್ರಕರಣಕ್ಕೆ ಯಾವೆಲ್ಲ ಏನು ವೈದ್ಯಕೀಯ ತಪಾಸಣೆಗಳ ಅವಶ್ಯಕತೆ ಇದೆ ಅವೆಲ್ಲವನ್ನೂ ಸಹ ಮತ್ತೊಮ್ಮೆ
ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗಿ ಆ ಪ್ರಕರಣದ ಬಗ್ಗೆ ತನಿಖೆಯನ್ನು ಮಾಡಲಿಕ್ಕೆ ಈಗಾಗಲೇ ಪೊಲೀಸರು ಎಲ್ಲ ಸಿದ್ಧತೆ ನಡೆಸಿದರೆ ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಅವರು ಈಗ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಹಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿರ್ತಕ್ಕಂಥದ್ದು. ದಿವ್ಯಜ್ಯೋತಿ. ಓಕೆ ಶಶಿಧರ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಹಿಮ್ಸ್ ಆಸ್ಪತ್ರೆ, ಹಾಸನದ ಹಿಮ್ಸ್ ಆಸ್ಪತ್ರೆಗೆ ಸೂರಜ್ ರೇವಣ್ಣ ಅವರನ್ನ ಕರೆದುಕೊಂಡು ಬರಲಾಗಿದೆ. ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ್ತಾರೆ. BP, ಶುಗರ್, ECG ಟೆಸ್ಟ್ಗಳನ್ನ ಮಾಡಿಕೊಂಡ ನಂತರದಲ್ಲಿ ರಿಪೋರ್ಟ್ನ ಪಡೆದುಕೊಂಡು ನೇರವಾಗಿ ಬೆಂಗಳೂರಿನತ್ತ ಬರಲಾಗುತ್ತೆ. ಬೆಂಗಳೂರಿನ ಕೋರಮಂಗಲದಲ್ಲಿರುವ ನ್ಯಾಯಾಧೀಶರ ನಿವಾಸಕ್ಕೆ ಕರೆದುಕೊಂಡು ಹೋಗಿ ಸಂಜೆ 4 ಗಂಟೆಗೆ ಸಬ್ಮಿಟ್ ಮಾಡ್ತಾರೆ. ಸದ್ಯ ಮೆಡಿಕಲ್ ಟೆಸ್ಟ್ಗಾಗಿ ಕರೆದುಕೊಂಡು ಹೋಗಿದ್ದಾರೆ.